ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಹರಿವಾಯು ಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತ ಪ್ರಸಿದ್ಧರಾದಂಥ ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ಗುರುಗಳಾದ ರಾಯರಲ್ಲಿ ಭಕ್ತಿ ಮಾಡಿದರೆ ಭಗವಂತ ಶ್ರೀರಾಮಚಂದ್ರ ದೇವರು ಪ್ರೀತನಾಗ್ತಾನೆ. ಗುರುರಾಜರ ರಾಮದೇವರ ಅನುಗ್ರಹ ನಮಗೆ ಉಂಟಾಗ್ತದೆ. ಆದ್ದರಿಂದ ಗುರುರಾಜರಲ್ಲಿ ವಿಶೇಷವಾದ ಭಕ್ತಿ ಮಾಡಬೇಕು. ಪರಮಾತ್ಮನ ದೂತರಾಗಿ ಈ ಕಲಿಕಾಲದಲ್ಲಿ ಬಂದಂಥವರು ರಾಘವೇಂದ್ರ ಸ್ವಾಮಿಗಳು. ಪರಮಾತ್ಮ ಪ್ರಜೆಗಳನ್ನು ಸೃಷ್ಟಿ ಮಾಡಿದ. ಆದರೆ ಆ ಭಗವಂತನಿಂದ ಹುಟ್ಟಿದ ಪ್ರಜೆಗಳಿಗೆ ನಾನಾ ವಿಧವಾದಂಥ ಕ್ಲೇಶಗಳು, ಕಷ್ಟಗಳು ಈ ಕಾಲದಲ್ಲಿ ಬರ್ತಾ ಇದೆ. ಉದ್ಯೋಗ ಇಲ್ಲ, ಉದ್ಯೋಗ ಇದ್ದವ್ರನ್ನ ಬಿಡಿಸ್ತಾರೆ, ಮಕ್ಕಳಿಲ್ಲ, ಮದುವೆ ಇಲ್ಲ, ರೋಗ ರುಜಿನಗಳು, ಹಣ ಇಲ್ಲ, ಸಂಪತ್ತಿಲ್ಲ, ಮನೆ ಇಲ್ಲ, ಇಂಥ ಅನೇಕ ಕ್ಲೇಶಗಳು ಜೀವನದಲ್ಲಿ ಎಲ್ಲ ಪ್ರಜೆಗಳಿಗೂ ಬರ್ತಾ ಇರ್ತದೆ. ಅದಕ್ಕೆ ಪರಮಾತ್ಮ ತನ್ನ ಅನುಚರರಾದಂತಹ ಭಕ್ತರಾದಂಥ ರಾಘವೇಂದ್ರ ಸ್ವಾಮಿಗಳನ್ನು ಭೂಮಿಗೆ ಕಳಿಸಿದ. ನನ್ನ ಪ್ರಜೆಗಳಿದ್ದಾರೆ ಭೂಲೋಕದಲ್ಲಿ, ಅವರ ಯೋಗಕ್ಷೇಮ ವಿಚಾರಿಸಿಕೊಂಡು ಅವರವರ ಅಭೀಷ್ಟಗಳನ್ನೆಲ್ಲ ಪೂರೈಸಿ ಬರಬೇಕು. ನೀವು ಯಾರಿಗೇನೇನು ಕಷ್ಟ ಇದೆ ಆ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಅಂತ ಪರಮಾತ್ಮ ಆಜ್ಞೆ ಮಾಡಿದ. ಭಗವಂತನ ಆಜ್ಞೆ ಸ್ವೀಕಾರ ಮಾಡಿ ರಾಘವೇಂದ್ರ ಸ್ವಾಮಿಗಳು ಭೂಮಿಗೆ ಬಂದರು. ಕೆಲವು ವರ್ಷಗಳ ತನಕ ಎಲ್ರಿಗೂ ಗೋಚರರಾಗಿ ರಾಘವೇಂದ್ರ ಸ್ವಾಮಿಗಳು ಪೀಠದಲ್ಲಿ ವಿರಾಜಮಾನರಾಗಿ, ಮಂತ್ರಾಲಯದ ಪೀಠದಲ್ಲಿ ವಿರಾಜಮಾನರಾಗಿ ಎಲ್ಲ ಕಡೆ ಸಂಚಾರ ಮಾಡ್ತಾ, ಹಳ್ಳಿ ನಗರ ಅಲ್ಲೆಲ್ಲ ಸಂಚಾರ ಮಾಡಿ ಆ ಭಾಗದ ಜನರಿಗೆ ಏನು ಬೇಕೋ ಅದನ್ನು ಒದಗಿಸಿ ಉದ್ಧಾರ ಮಾಡಿದರು. ಆಮೇಲೆ ವೃಂದಾವನಸ್ಥರಾದರು. ಮಂತ್ರಾಲಯದಲ್ಲೇ ವೃಂದಾವನ ಪ್ರವೇಶ ಮಾಡಿದರು. ವೃಂದಾವನಸ್ಥರ ಆದಮೇಲೂ ಕೂಡ ರಾಘವೇಂದ್ರ ಸ್ವಾಮಿಗಳು ಅನೇಕ ಭಕ್ತರಿಗೆ ಅನುಗ್ರಹ ಮಾಡ್ತಾನೇ ಇದ್ದಾರೆ. ಯಾರು ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡ್ತಾರೆ, ನದಿ ಸ್ನಾನ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿದರೆ ಅವರ ಮನೋಭೀಷ್ಟಗಳನ್ನು ಪೂರೈಸ್ತಾರೆ. ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ ಪರಿಸ್ಥಿತಿಯಲ್ಲಿಯೂ ಕೂಡ ಅವರಿಗೂ ಅನುಗ್ರಹ ಮಾಡಬೇಕು ಅಂತ ಕರುಣಾಳುಗಳಾಗಿ ರಾಘವೇಂದ್ರ ಸ್ವಾಮಿಗಳು ಮೃತ್ತಿಕಾ ರೂಪದಿಂದ ಬೇರೆ ಬೇರೆ ಕಡೆ ನೂರಾರು ವೃಂದಾವನಗಳ ಸ್ಥಾಪನೆ ಮಾಡಿಸಿ ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಬೆಂಗಳೂರಿನಲ್ಲೇ 100ಕ್ಕಿಂತಲೂ ಹೆಚ್ಚು ವೃಂದಾವನಗಳಿದೆ. ಇದೇ ರೀತಿ ಬೇರೆ ಬೇರೆ ನಗರಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು ಮೃತ್ತಿಕಾ ವೃಂದಾವನ ಅಂತ ಅಲ್ಲಿ ಸನ್ನಿಹಿತರಾಗಿ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ಆಗದೇ ಇದ್ದವರಿಗೆ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿದರೆ ಅವರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಅನೇಕ ಪವಾಡಗಳನ್ನು ತೋರಿಸಿದರು. ಪವಾಡ ಪುರುಷರು ಅಂತಲೇ ಪ್ರಸಿದ್ಧರಾದರು. ನಮ್ಮ ದೇಶದಲ್ಲಿ ಪವಾಡ ಪುರುಷರು ಬೇಕಾದಷ್ಟು ಜನ ಬಂದರು. ಆದರೆ ಆ ಪವಾಡ ಪುರುಷರೆಲ್ಲ ಮಹಾತ್ಮರಾಗಬೇಕು ಅಂತೇನಿಲ್ಲ.
ಯಾವುದೋ ದುಷ್ಟ ಜೀವವನ್ನು ವಶೀಕರಣ ಮಾಡಿಕೊಂಡು ಸ್ಮಶಾನಕ್ಕೆ ಹೋಗಿ ಭೂತವೋ ಪ್ರೇತವೋ ಪಿಶಾಚಿಯನ್ನೋ ವಶೀಕರಣ ಮಾಡಿಕೊಂಡು ಅದರ ಬಲದಿಂದ ಜನರ ಅಭೀಷ್ಟಗಳನ್ನು ಪೂರೈಸ್ತಾ ಇರ್ತಾರೆ. ಆದರೆ ಅದೇ ಭೂತಕ್ಕೆ ಕೊನೆಗೆ ಅವರನ್ನೇ ಆಹುತಿ ಕೊಟ್ಟುಬಿಡ್ತಾರೆ. ಎಲ್ಲ ಪವಾಡ ಪುರುಷರು ಮಹಾತ್ಮರಲ್ಲ. ಮಹಾತ್ಮರಾದವರೆಲ್ಲ ಪವಾಡ ಪುರುಷರೂ ಆಗಿಲ್ಲ. ರಾಘವೇಂದ್ರ ಸ್ವಾಮಿಗಳು ಮಹಾತ್ಮರಾಗಿ ಪವಾಡ ಪುರುಷರಾಗಿ ಕೇವಲ ಪರಮಾತ್ಮನ ಸೇವೆಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಭಗವಂತನ ಮೂಲಕವಾಗಿ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ, ಅಭೀಷ್ಟಗಳನ್ನು ಪೂರೈಸ್ತಾ ಇದ್ದಾರೆ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಟವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾದ್ ಗುರು ರಾಘವೇಂದ್ರ ಅಂತ ಅಪ್ಪಣ್ಣಾಚಾರ್ಯ ಸ್ತೋತ್ರ ಮಾಡ್ತಾರೆ. ಸಂತಾನ ಬೇಕಾದವರಿಗೆ ಸಂತಾನ, ಸಂಪತ್ತು, ಭಕ್ತಿ, ಮಾತಿಲ್ದಿದ್ದವರಿಗೆ ಮಾತು ಕೊಟ್ಟದ್ದುಂಟು ರಾಘವೇಂದ್ರ ಸ್ವಾಮಿಗಳು, ವಿದ್ಯೆ ಇಲ್ಲದಿದ್ದವರಿಗೆ ವಿದ್ಯೆ ಕೊಟ್ಟಿದ್ದಾರೆ. ಹೀಗೆ ಅನೇಕ ರೋಗಗಳನ್ನು ಪರಿಹಾರ ಮಾಡಿಸಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ. ಇದೇ ರಾಘವೇಂದ್ರ ಸ್ವಾಮಿಗಳ ಪವಾಡ ಅಂದರೆ ಸಾತ್ವಿಕವಾದ ಪವಾಡ. ಪರಮಾತ್ಮನಲ್ಲಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ದೇವರ ಅನುಗ್ರಹದ ಮೂಲಕ ಜನರ ಕಷ್ಟ ನಷ್ಟಗಳನ್ನು ಪರಿಹರಿಸ್ತಾ ಇದ್ದಾರೆ. ಅಂತಹ ಪವಾಡಗಳಲ್ಲಿ ಕೆಲವನ್ನು ಉಲ್ಲೇಖ ಮಾಡ್ತೇನೆ. ಸಣ್ಣ ಸಣ್ಣ ಘಟನೆಗಳು ರಾಘವೇಂದ್ರ ಸ್ವಾಮಿಗಳ ಜೀವಿತಾವಧಿಯಲ್ಲಿಯೂ ನಡೆದದ್ದು, ಅವರು ಸಶರೀರರಾಗಿ ವೃಂದಾವನ ಪ್ರವೇಶ ಆದಮೇಲೂ ನಡೆದದ್ದು. ಅಂಥ ಕೆಲವು ಪವಾಡಗಳನ್ನು ಹೇಳಬೇಕು. ಒಬ್ಬ ಬ್ರಾಹ್ಮಣರು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿದರಂತೆ. ಸುಮಾರು 12 ವರ್ಷಗಳ ತನಕ ಸೇವೆ ಮಾಡಿದ್ದಾರೆ. ಆದರೂ ಅವರಿಗೆ 1 ವರ್ಷ ಆಯಿತು, 2 ವರ್ಷ ಆಯಿತು, ಫಲ ಸಿಗಲಿಲ್ಲ. 12 ವರ್ಷ ಆಯಿತು, ಆದರೂ ಫಲ ಸಿಕ್ಕಲಿಲ್ಲ. ಅವ್ರಿಗೆ ಏನು ಉದ್ದೇಶ ಇತ್ತು ಆ ಬ್ರಾಹ್ಮಣರಿಗೆ ಅಂದರೆ, ತನಗೆ ರಾಜಪದವಿ ಬೇಕು ಅಂತ, ರಾಜವೈಭವ ಬೇಕು, ತನಗೆ ಅಷ್ಟು ಅಧಿಕಾರ ಬೇಕು, ಗ್ರಾಮ ನಗರಗಳ ಮೇಲೆ ಅಧಿಕಾರ, ರಾಜಭೋಗ ಬೇಕು ಅನ್ನೋ ಆಸೆ ಇತ್ತು. ರಾಘವೇಂದ್ರ ಸ್ವಾಮಿಗಳು ಅದನ್ನೆಲ್ಲ ಕೊಡ್ತಾರೆ ಅಂತ ಸೇವೆ ಮಾಡಿದರು. 12 ವರ್ಷ ಸೇವೆ ಮಾಡಿದರೂ ಕೂಡ ಅವರಿಗೇನು ಸ್ವಪ್ನ ಸೂಚನೆಯೂ ಆಗಲಿಲ್ಲ, ಫಲವೂ ಸಿಗಲಿಲ್ಲ. ಸಾಧಾರಣವಾಗಿ 1 ವಾರ ಸೇವೆ ಮಾಡಿದರೆ ಕನಸಿನಲ್ಲಿ ಸೂಚನೆ ಕೊಡ್ತಾರೆ ರಾಯರು, ನಿನ್ನ ಸೇವೆ ಮನಸ್ಸಿಗೆ ಬಂದಿದೆ, ನಿನ್ನ ಮನೆಗೆ ಹೋಗು, ನಿನ್ನ ಅಭೀಷ್ಟ ಪೂರೈಸ್ತೇನೆ ಅಂತ ಯಾವುದೋ ರೀತಿಯಲ್ಲಿ ಶಕುನಗಳನ್ನು ತೋರಿಸಿ ಫಲ ಕೊಡ್ತಾರೆ, ಸೂಚನೆ ಕೊಡ್ತಾರೆ. ಆದರೆ ಆ ಬ್ರಾಹ್ಮಣರಿಗೆ 12 ವರ್ಷ ಆದರೂ ಯಾವ ಸ್ವಪ್ನವೂ ಬೀಳಲಿಲ್ಲ, ಸೂಚನೆಯೂ ಬರಲಿಲ್ಲ. ಬಹಳ ಬೇಜಾರಾಯಿತು ಬ್ರಾಹ್ಮಣರಿಗೆ, ಸಿಟ್ಟು ಕೂಡ ಬಂತು. ಅಲ್ಲಿಂದ ಸೀದಾ ಮಂತ್ರಾಲಯದಿಂದ ತಿರುಪತಿಗೆ ಹೋದರಂತೆ. ತಿರುಪತಿಗೆ ಹೋಗಿ ಒಂದು ಕಂಪ್ಲೇಂಟ್ ಲೆಟರ್ ಬರೆದರು, ಒಂದು ದೂರು ಪತ್ರವನ್ನು ಬರೆದರು. ಜನರ ಕಷ್ಟ ನಷ್ಟ ಪರಿಹಾರಕ್ಕೋಸ್ಕರ, ಜನರ ಅಭೀಷ್ಟ ಪೂರೈಸಲಿಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳು ಭೂಮಿಗೆ ಬಂದಿರೋದು. ನಾನು ವೃಂದಾವನದ ಸೇವೆಯನ್ನು ಸರಿಯಾಗಿ ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇನೆ, 12 ವರ್ಷ ಮಾಡಿದ್ದೀನಿ, ಆದರೂ ನನಗೇನು ಸೂಚನೆ ಕೊಟ್ಟಿಲ್ಲ. ಆದ್ದರಿಂದ ನೀವು ರಾಘವೇಂದ್ರ ಸ್ವಾಮಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ವೆಂಕಟೇಶನಿಗೆ ತಿರುಪತಿ ತಿಮ್ಮಪ್ಪ, ರಾಘವೇಂದ್ರ ಸ್ವಾಮಿಗಳಿಗಿಂತಲೂ ದೊಡ್ಡವನು, ಇವರು ಗುರುಗಳು, ಅವನು ದೇವರು. ಆ ದೇವರಾದಂಥ ತಿರುಪತಿ ತಿಮ್ಮಪ್ಪನಿಗೆ ಒಂದು ಕಂಪ್ಲೇಂಟ್ ಬರೆದರು ರಾಯರ ಮೇಲೆ. ಕಂಪ್ಲೇಂಟ್ ಬರೆದು ಅದನ್ನು ಹುಂಡಿಯಲ್ಲಿ ಹಾಕಿದ್ರಂತೆ. ಅದನ್ನು ಯಾರು ನೋಡಿದರು, ಆ ಕಡೆ ಹಾಕಿದ್ರು ಅಷ್ಟೇ, ಅದೇನು ಹಣ ಅಲ್ಲ ಏನಲ್ಲ ಅಂತ ಹಾಕಿದರು. ಆದರೆ ತಿರುಪತಿ ತಿಮ್ಮಪ್ಪನಿಗೆ ಇದೆಲ್ಲ ಗೊತ್ತಾಯಿತು. ಆ ವ್ಯಕ್ತಿ, ಕಂಪ್ಲೇಂಟ್ ಬರೆದು ಹಾಕಿದ ವ್ಯಕ್ತಿ ಮಲ್ಕೊಂಡಾಗ ರಾತ್ರಿ ಒಂದು ಕನಸು ಬಿತ್ತಂತೆ. ಒಂದು ಕೋರ್ಟ್ ಸೀನ್, ನ್ಯಾಯಾಲಯದ ಒಂದು ದೃಶ್ಯ ಕನಸಿನಲ್ಲಿ ಬೀಳ್ತಾ ಇದೆ. ಎತ್ತರದ ಸಿಂಹಾಸನದಲ್ಲಿ ಶ್ರೀನಿವಾಸ ಕೂತಿದ್ದಾನೆ ತಿರುಪತಿ ತಿಮ್ಮಪ್ಪ. ಈ ಕಡೆ ಒಂದು ಭಾಗದಲ್ಲಿ ಕಟಕಟೆಯಲ್ಲಿ ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಇನ್ನೊಂದು ಕಡೆ ಕಟಕಟೆಯಲ್ಲಿ ನಾನು ರಾಜನಾಗಬೇಕು ಅಂತ ಸೇವೆ ಮಾಡಿದಂಥ ವ್ಯಕ್ತಿ ನಿಂತಿದ್ದಾನೆ. ನ್ಯಾಯಾಧೀಶ ರಾಘವೇಂದ್ರ ಸ್ವಾಮಿಗಳನ್ನು ವಿಚಾರಿಸಿದನಂತೆ, ಈತ
ರಾಜನಾಗಬೇಕು ಅಂತ 12 ವರ್ಷ ನಿಮ್ಮ ಸೇವೆ ಮಾಡಿದ್ದಾನೆ ಹೌದಾ ಅಂತ. ರಾಘವೇಂದ್ರ ಸ್ವಾಮಿಗಳು ಹೌದು ಅಂತ ಒಪ್ಕೊಂಡ್ರಂತೆ. ನೀವು ಯಾಕೆ ಫಲ ಕೊಡಲಿಲ್ಲ ಅಂತ ಶ್ರೀನಿವಾಸ ಕೇಳಿದ. ಆಗ ರಾಘವೇಂದ್ರ ಸ್ವಾಮಿಗಳು ಹೇಳಿದರಂತೆ, ಸೇವೆ ಮಾಡಿದ್ದು ಹೌದು, ಆದರೆ ಅಲ್ಲಿ ಏನು ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡ್ತಾರೆ ಅದು ಒಂದು ರಿಜಿಸ್ಟ್ರಲ್ಲಿ ಎಂಟ್ರ್ ಆಗಬೇಕು ಅಂತ ಹೇಳಿದರಂತೆ ರಾಯರು. ಇವನು ಸೇವೆ ಮಾಡಿದ್ದು ಎಂಟ್ರೇ ಆಗಿಲ್ಲ, ನನಗೆ ಗೊತ್ತಾಗಿಲ್ಲ, ಫಲ ಕೊಡುವಾಗ ಎಂಟ್ರ್ ಆಗಲಿಲ್ಲ. ಏನು ಎಂಟ್ರ್ ಆಗೋದು ಅಂದರೆ, ಅಲ್ಲಿ ಯಾರು ರಾಘವೇಂದ್ರ ಸ್ವಾಮಿಗಳ ವೃಂದಾವನಕ್ಕೆ ಸೇವೆ ಮಾಡ್ತಾರೆ ಪಕ್ಕದಲ್ಲಿ ಇನ್ನೊಂದು ವೃಂದಾವನ ಇದೆ, ರಾಯರ ವೃಂದಾವನದ ಪಕ್ಕದಲ್ಲಿ ವಾದೀಂದ್ರ ತೀರ್ಥರು ಅಂತ ರಾಯರ ನಂತರ ಅವರ ಪರಂಪರೆಯಲ್ಲಿ ಬಂದವರದ್ದು ವೃಂದಾವನ ಇದೆ. ಇಲ್ಲಿ ಸೇವೆ ಮಾಡಿದವರು ವಾದೀಂದ್ರರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಾನು ರಾಯರ ಸೇವೆ ಇಷ್ಟು ದಿವಸ ಮಾಡಿದ್ದೀನಿ, ನೀವು ಅದನ್ನು ಗಮನದಲ್ಲಿಟ್ಟುಕೊಂಡು ರಾಯರಿಗೆ ಹೇಳಿ, ರಾಘವೇಂದ್ರ ಸ್ವಾಮಿಗಳಿಗೆ ಹೇಳಿ ಫಲ ಕೊಡಿಸ್ರಿ ಅಂತ ಅಲ್ಲಿ ಬರೆಸಿ ಬರಬೇಕು. ಬರೆಸೋದು ಅಂದರೆ ಅವರಿಗೆ ನಿವೇದನೆ ಮಾಡಿ ಬರಬೇಕು. ಈ ವ್ಯಕ್ತಿಗಳಿಗೆ ರಾಯರ ಸೇವೆ ಮಾಡಬೇಕು ಅಂತ ಗೊತ್ತಿದೆ, ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿ ಬಂದಿದ್ದಾರೆ. ಆದರೆ ಪಕ್ಕದಲ್ಲಿದ್ದಂಥ ವಾದೀಂದ್ರ ತೀರ್ಥರಿಗೆ ಪ್ರದಕ್ಷಿಣೆ ಮಾಡಿಲ್ಲ, ನಮಸ್ಕಾರ ಮಾಡಿಲ್ಲ, ಅಲ್ಲಿ ತಮ್ಮ ಸೇವೆ ಮಾಡಿದ್ದನ್ನು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿಸೇ ಇಲ್ಲ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಶ್ರೀನಿವಾಸನ ಮುಂದೆ ಹೇಳಿದರಂತೆ. ಶ್ರೀನಿವಾಸ ಕೇಳಿದ ಈ ವ್ಯಕ್ತಿಗಳನ್ನು, ಹೌದಾ ನೀವು ಅಲ್ಲಿ ಎಂಟ್ರಿ ಮಾಡಿಸಿಲ್ವಾ? ಇಲ್ಲ ಮಾಡಿಸಿಲ್ಲ ಸ್ವಾಮಿ ನಾನು ಅಂತ. ಆವಾಗ ಕೇಳಿದ ಶ್ರೀನಿವಾಸನೇ, ಆಗಲಿ ಏನು ಅಂತ ಫಲ ಉದ್ದೇಶ ಇತ್ತು, ಈಗ ನಾನು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೇಳಿ ಕೊಡಿಸ್ತೇನೆ, ಅಲ್ಲಿ ಎಂಟ್ರಿ ಆಗಬೇಕಾಗಿತ್ತು, ಆಗಲಿ ಏನು ಅಂತ ನಾನು ಫಲ ಏನು ಬೇಕು ನಿನಗೆ ಹೇಳು ಕೊಡಿಸ್ತೇನೆ ಅಂತ. ನಾನು ರಾಜನಾಗಬೇಕು ಅಂತ ಹೇಳಿದನಂತೆ. ಆಗ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರಂತೆ, ನಿನ್ನನ್ನು ರಾಜನ ಮಾಡಿದರೆ ಒಂದೇ ದಿವಸ ನೀನು ರಾಜನಾಗುವವನು, ಆಮೇಲೆ ನಿನ್ನ ಆಯುಷ್ಯ ಮುಗದೇ ಹೋಗ್ತದೆ, ಅದಕ್ಕೋಸ್ಕರ ನಿನ್ನ ರಾಜನ ಮಾಡಿಲ್ಲ, ಮುಂದಿನ ಜನ್ಮದಲ್ಲಿ ನಿನ್ನನ್ನು ರಾಜನ ಮಾಡಬೇಕು ಅಂತ ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ, ಮುಂದಿನ ಜನ್ಮದಲ್ಲಿ ನಿನ್ನನ್ನು ರಾಜನ ಮಾಡ್ತೇನೆ ಅಂತ ಶ್ರೀನಿವಾಸ ದೇವರ ಮುಂದೆಯೇ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರಂತೆ. ಯಾಕೆ ಅವನ ಯೋಗ ಆಗಿತ್ತು, ರಾಜನಾದರೆ ಅಷ್ಟೇ ಒಂದೇ ದಿವಸ, ಆಮೇಲೆ ಮರಣ. ರಾಘವೇಂದ್ರ ಸ್ವಾಮಿಗಳು ಇಷ್ಟು ಕರುಣೆ, ಅದಕ್ಕೋಸ್ಕರ ಅಂತಂದಾಗ ಆ ವ್ಯಕ್ತಿ ಸರಿ ಹಾಗಾದರೆ ಒಂದು ದಿವಸದ ರಾಜ ಯಾಕಾಗಬೇಕು, ಬೇಡ ಅಂತ ಬಿಟ್ಟು ಹೋದನಂತೆ. ಇದಿಷ್ಟು ಕನಸಿನಲ್ಲಿ ಕಂಡ ವೃತ್ತಾಂತ. ಆಮೇಲೆ ಅದೇ ವ್ಯಕ್ತಿ ಕಾಲವಶಾತ್ ಮರಣ ಹೊಂದಿದ. ಆಮೇಲೆ ಮುಂದೆ ಅದೇ ವ್ಯಕ್ತಿ ದಿವಾನ್ ಪೂರ್ಣಯ್ಯನವರಾಗಿ ಹುಟ್ಟಿದ್ದು. ದಿವಾನ್ ಪೂರ್ಣಯ್ಯ ಅಂತಂದರೆ ಮೈಸೂರು ಮಹಾರಾಜರ ಜೊತೆಗಿದ್ದವರು. ಆ ದಿವಾನ್ ಪೂರ್ಣಯ್ಯನವರೇ ರಾಜರಂತೆ ಮೆರೆದರು. ರಾಘವೇಂದ್ರ ಸ್ವಾಮಿಗಳು ಅವರನ್ನು ರಾಜರಂತೆ ಮೆರೆಸಿದರು, ಬೇಕಾದಷ್ಟು ಛತ್ರಗಳು ಕಟ್ಟಿಸಿದರು ದಿವಾನ್ ಪೂರ್ಣಯ್ಯನವರು. ಇದು ದಿವಾನ್ ಪೂರ್ಣಯ್ಯನವರೇ ಸೇವೆ ಮಾಡಿದ್ದು. 12 ವರ್ಷ ಸೇವೆ ಮಾಡಿ ಆ ಜನ್ಮದಲ್ಲಿ ಅಷ್ಟು ದೀರ್ಘಕಾಲ ರಾಜರಾಗುವ ಯೋಗ ಇಲ್ಲ ಅಂತ ಗೊತ್ತಾಗಿ ಸುಮ್ಮನಾದರು. ಮುಂದಿನ ಜನ್ಮದಲ್ಲಿ ದಿವಾನ್ ಪೂರ್ಣಯ್ಯನವರಾಗಿ ಜನ್ಮ ತಾಳಿ ಬೇಕಾದಷ್ಟು ವೈಭೋಗವನ್ನು ದಿವಾನರಾಗಿ ಅನುಭವಿಸಿದರು. ಅದಕ್ಕೆ ದಿವಾನ್ ಪೂರ್ಣಯ್ಯ ಅಂತ. ಸರ್ವಾಧಿಕಾರಿಗಳಾಗೇ ರಾಜ್ಯ ಆಳಿದವರು ಅವರು. ಎಲ್ಲ ಸಲಹೆಗಳನ್ನು ರಾಜರಿಗೆ ಕೊಟ್ಟು ತಾವೇ ಆಳಿದವರು. ಇದು ರಾಘವೇಂದ್ರ ಸ್ವಾಮಿಗಳ ಒಂದು ಪವಾಡ. ಎಲ್ರಿಗೂ ಪ್ರಸಿದ್ಧಿ ಇವತ್ತು ದಿವಾನ್ ಪೂರ್ಣಯ್ಯನವರು ಅಂತಂದರೆ. ಅವರು ಆ ಸ್ಥಾನಕ್ಕೆ ಬಂದದ್ದೇ ರಾಘವೇಂದ್ರ ಸ್ವಾಮಿಗಳ ಸೇವೆಯಿಂದ.